ಹಲೋ ನಮಸ್ಕಾರ. ಬೇಡ ಜಂಗಮ ಸಮುದಾಯದ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಾನು ಬಹಳ ದಿನ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ತಮಗೆಲ್ಲ ಗೊತ್ತಿದೆ, ಈಗ ಜಾತಿ ಗಣತಿ ಬಗ್ಗೆ ಎಲ್ಲ ಒಂದು ಚಾನಲ್ಗಳಲ್ಲಿ ಏನೇನು ಸುದ್ದಿ ಬರ್ತಾ ಇದೆ ಅಂತ ತಮಗೆಲ್ಲ ಅರಿವಿಗೆ ಬಂದಿದೆ. ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದ್ದಿದ್ದರಿಂದ, ಆಪ್ರೇಷನ್ ಆಗಿದ್ದರಿಂದ ನಾನು ಯಾವುದಕ್ಕೂ ವಿಡಿಯೋನು ಮಾಡಲಿಲ್ಲ ಮತ್ತು ಏನಕ್ಕೂ ಹೋಗಿರಲಿಲ್ಲ. ಸ್ವಲ್ಪ ರೆಸ್ಟ್ ತೊಗೊಳಕ್ಕೆ ಹೇಳಿದ್ದಾರೆ. ಆದರೂ ಸಹ ಈಗ ನಾವು ಸುಮ್ಮನೆ ಕೂತ್ಕೊಂಡ್ರೆ ಈಗ ನಮ್ಮ ಇಡೀ ಒಂದು ಸಮುದಾಯನ ಅವರು ಇಡೀ ಬೇಡ ಜಂಗಮ ಜಾತಿನೇ ಅವರು ತೆಗೆದಾಕ್ಲಿಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಸರ್ಕಾರದವರು. ಅದರಿಂದ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡ್ರಿ, ಇವಾಗ ತಮಗೆಲ್ಲ ಗೊತ್ತಿದೆ, ನೀವೆಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಎಲ್ಲ ಪೇಪರ್ಗಳಲ್ಲಿ ಬೇಡ ಜಂಗಮ ಜಾತಿನ ಯಾವ್ಯಾವ ಲೀಸ್ಟಲ್ಲಿ ಹಾಕಿದ್ದಾರೆ, ಹೆಂಗೆ ಹಾಕಿದ್ದಾರೆ ಅಂತ ತಮಗೆಲ್ಲರಿಗೂ ಈಗ ಅರಿವಿಗೆ ಬಂದಿದೆ. ನೋಡ್ರಿ, ಮೀಸಲಾತಿ ಪಟ್ಟಿಯಲ್ಲಿರ್ತಕ್ಕಂಥ ಬೇಡ ಜಂಗಮ ಜಾತಿಯನ್ನು 3B ಬೇಡ ಜಂಗಮ 3Bಯಲ್ಲಿ ಸೇರಿಸಿದ್ದಾರೆ. ಅದನ್ನು ಬೇಡುವ ಜಂಗಮ ಅಂತ ಮಾಡಿದ್ದಾರೆ. ಮತ್ತು ಲಿಂಗಾಯತ ಜಂಗಮ ಅಂತ, ಇದು ಜಾತಿ ಲೀಸ್ಟಲ್ಲಿ ಇದೆಯಾ ಸ್ವಾಮಿ? ಇವರೆಲ್ಲ ಕ್ರಿಯೇಟ್ ಮಾಡಿ ಒಂದು ಜಾತಿನ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಮಾಜದವರು ಖಂಡಿತ ಸುಮ್ಮನೆ ಕೂರೋ ಮಾತೇ ಇಲ್ಲ. ಈಗಾಗಲೇ ಒಕ್ಕೂಟದ ಇದರಿಂದ ಒಕ್ಕೂಟ ಮತ್ತು ದಾರ್ಕೇಶ್ವರಯ್ಯ ಎಲ್ಲರೂ ಸೇರಿ, ಒಕ್ಕೂಟದ ಜೊತೆಗೆ ಎಲ್ಲರೂ ಸೇರಿ ಈಗಾಗಲೇ ಚೀಫ್ ಸೆಕ್ರೆಟ್ರಿನ ಭೇಟಿಯಾಗಿದ್ದಾರೆ. ಒಂದು ಸುತ್ತೋಲೆ ಮಾಡಲಿಕ್ಕೂ ಹೇಳಿದ್ದಾರೆ. ವಿಶ್ವನಾಥ್ ಸ್ವಾಮಿ ಮತ್ತು ದಾರ್ಕೇಶ್ವರಯ್ಯ, ಮುದ್ದಯ್ಯ, ಹಿಂಗೆ ಹಲವಾರು ಸಮಾಜದ ಗಣ್ಯರು ಹೋಗಿ ನೆನ್ನೆ ಎಲ್ಲ ಮೀಟಿಂಗ್ ಮಾಡಿ ಶಾಲಿನಿ ರಜನೀಶ್ ಚೀಫ್ ಸೆಕ್ರೆಟ್ರಿ ಅವ್ರ ಹತ್ರ ಮಾತಾಡಿ ಒಂದು ಸುತ್ತೋಲೆ ಮಾಡಲಿಕ್ಕೂ ಹೇಳಿದ್ದಾರೆ. ಅದಕ್ಕೆ ಈಗ ಏನಂದರೆ ಅಲ್ಲಿ ನಡೀತಕ್ಕಂಥವು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಬೇರೆಯವರೆಲ್ಲ ಕೆಲವರು ವಾಟ್ಸಪ್ಪಲ್ಲೇ ಹಾಗೆ ಹೀಗೆ ಅಂತ ಹಾಕ್ತಾರೆ. ಅದು ಯಾವುದಕ್ಕೂ ಕಿವಿ ಕೊಡಬೇಡ್ರಿ. ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಏನೇನು ನಾವು ಪ್ರಯತ್ನ ಪಡಬೇಕೋ ಒಕ್ಕೂಟದ ಜೊತೆಗೂಡಿ ಎಲ್ಲ ಪ್ರಯತ್ನ ನಡೀತಾ ಇದೆ. ಯಾರು ಆತಂಕಕ್ಕೆ ಒಳಗಾಗಬೇಡ್ರಿ. ಆಮೇಲೆ ನಾನು ಎಲ್ಲ ಮೀಡಿಯಾದವ್ರ ಜೊತೆಗೂ ಕೂಡ ಸಂಪರ್ಕ ಮಾಡಿದೆ. ಆದರೆ ಮೀಡಿಯಾದವರು ಕೂಡ ನಮ್ಮ ಒಂದು ಮನವಿಗೆ ಸ್ಪಂದಿಸ್ತಾ ಇಲ್ಲ. ಅವ್ರಿಗೆ ಬೇಕಾಗಿರೋದು TRPನೇ ಹೊರತು ನಮ್ಮ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಎಲ್ಲ TV9 ಅವ್ರ ಹತ್ರ ಮಾತಾಡಿದೆ, ಪಬ್ಲಿಕ್ TV ಅವ್ರ ಹತ್ರ ಮಾತಾಡಿದೆ, ನ್ಯೂಸ್ ಫಸ್ಟು, ಹೀಗೆ ಎಲ್ಲ ಚಾನಲ್ಗಳ ಹತ್ರನೂ ನಾನು ಮಾತಾಡಿದೆ. ಬಟ್ ಅವ್ರು ಯಾರೂ ಕೂಡ ಮೆಸೇಜ್ಗಳು ಹಾಕಿದೆ. ನಾನು ದಯವಿಟ್ಟು ನಮ್ಮ ಒಂದು ಸಮಾಜನ ನಿಮ್ಮ ಮಾಧ್ಯಮದವರಿಂದ ನಮ್ಮ ಸಮಾಜ ಉಳಿಬೇಕಾಗಿದೆ, ದಯವಿಟ್ಟು ಬನ್ನಿ ಅಂತ ಎಲ್ಲರಿಗೂ ಕೇಳಿಕೊಂಡೆ. ಬಟ್ ಅವರು ಸಹ ಸ್ಪಂದಿಸಿಲ್ಲ. ಆದ್ದರಿಂದ ಈಗ ನಮ್ಮ ಹೋರಾಟನ ನಾವೇ ಮಾಡಬೇಕಾಗಿದೆ. ಆದ್ದರಿಂದ ರಾಜ್ಯಾದ್ಯಂತ ಇರ್ತಕ್ಕಂಥ ಎಲ್ಲ ಬೇಡ ಜಂಗಮರಿಗೆ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನೀವೆಲ್ಲರೂ ಸಹ ನಿಮ್ಮ ಜಿಲ್ಲೆ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಪತ್ರವನ್ನು ಕೊಡ್ರಿ. ಈ ರೀತಿ ಮೀಸಲಾತಿಯಲ್ಲಿರ್ತಕ್ಕಂಥ ಬೇಡ ಜಂಗಮ ಜಾತಿಯನ್ನು ಹೀಗೆ 3Bಯಲ್ಲಿ ಹಾಕಿದ್ದಾರೆ, ಇದು ತಪ್ಪು, ಇದಕ್ಕೆಲ್ಲ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಅಂತ ಹೇಳಿ ಎಚ್ಚರಿಕೆ ಕೊಡ್ರಿ. ನೀವು ಎಲ್ಲ ಒಂದು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ಮಟ್ಟದಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆ ತಾಲೂಕುಗಳಲ್ಲಿ ಈ ಒಂದು ಇದು ನಡಿಬೇಕಾಗಿದೆ. ಇಲ್ಲ ಅಂದರೆ ನಾವೆಲ್ಲರೂ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಇಲ್ಲಿ ಒಕ್ಕೂಟದಿಂದ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲ ಲೀಡರ್ಸು ಇಲ್ಲಿ ಸರ್ಕಾರದ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಆದರೂ ಸಹ ನೀವುಗಳು ಸಹ ಎಲ್ಲ ಜಿಲ್ಲೆ ಮತ್ತು ತಾಲೂಕಾದ್ಯಂತ ಒಂದೊಂದು ಮನವಿ ಕೊಡ್ರಿ. ಈ ರೀತಿ ನಮ್ಮ ಜಾತಿಗೆ ಅನ್ಯಾಯ ಆಗ್ತಾ ಇದೆ, ಈ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಇಲ್ಲಿ ದತ್ತಾಂಶನೇ ಸರಿ ಇಲ್ಲ, ಮೀಸಲಾತಿ ಪಟ್ಟಿಯಲ್ಲಿರ್ತಕ್ಕಂಥ ಬೇಡ ಜಂಗಮನ 3B SC ಬೇಡ ಜಂಗಮ ಅಂತೆ, SC ಬೇಡ ಜಂಗಮ ಬೇರೆ, ಬೇಡ ಜಂಗಮ ಬೇರೆ ಅಂತ ಇಲ್ಲಿ ಯಾವುದೂ ಇಲ್ಲ. ಬೇಡ ಜಂಗಮ ಮೀನ್ಸ್ ಅದು ಅಂಡರ್ಸ್ಟುಡ್ SCಯಲ್ಲೇ ಬರೋದು. ಇವ್ರು ಏನೇನು ಪಬ್ಲಿಕ್ TVಯಲ್ಲಿ ನೋಡಿದ್ದೀರಾ, SC ಬೇಡ ಜಂಗಮ ಬೇರೆ ಅಂತೆ, ಲಿಂಗಾಯತ ಬೇಡ ಜಂಗಮ ಬೇರೆ ಅಂತೆ, ಬೇಡುವ ಜಂಗಮ ಬೇರೆ ಅಂತೆ, ಲಿಂಗಾಯತ ಯಪ್ಪ, ಏನು ಇವರಿಗೆ ಒಂದು ಸ್ವಲ್ಪನೂ ಒಂದು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಆ ರೀತಿ ಒಂದು ಸುಳ್ಳನ್ನು ಯಾವ್ಯಾವ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಅದಕ್ಕೆ ದಯಮಾಡಿ ಬಂಧುಗಳೇ, ನಿಮ್ಮೆಲ್ಲರಿಗೂ ನಾನು ಕೈ ಮುಗಿದು ಮನವಿ ಮಾಡಿ ಕೇಳ್ಕೊತೀನಿ, ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲರೂ ಸಹ ಒಂದು ಪತ್ರವನ್ನು ಬರೀರಿ. ನಮ್ಮ ಒಂದು ಸಮಾಜಕ್ಕೆ ಯಾವ ರೀತಿ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಎಲ್ಲರೂ ಮನವಿ ಕೊಡ್ರಿ. ಇದು ಈ
ಚಳುವಳಿ ಶುರು ಆಯಿತು ಅಂದರೆ ಸರ್ಕಾರಕ್ಕೆ ಭಯ ಬಂದೇ ಬರ್ತತೆ. ಈಗ ನೋಡ್ತಾ ಇದ್ದೀರಾ ಎಲ್ಲ ಜಾತಿಯವರು ಕೂಡ ಎಷ್ಟು ಸ್ಟ್ರಾಂಗಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾನು ಕೊಡ್ಲಿಕ್ಕೂ ಕೂಡ ಮೀಡಿಯಾದವ್ರನ್ನ ಸಂಪರ್ಕ ಮಾಡಿದರೆ ಅವರು ನಮ್ಮ ಜಾತಿಗೆ ಯಾವ ರೀತಿಯೂ ಸ್ಪಂದಿಸಲ್ಲ ಮೀಡಿಯಾದವರು. ಆದ್ದರಿಂದ ಈಗ ನಾವು ಎಲ್ಲ ಒಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ನೀವೆಲ್ಲರೂ ಸಹ ಒಂದು ಪತ್ರ ಬರೀರಿ. ಈ ರೀತಿ ಬೇಡ ಜಂಗಮ ಮೀಸಲಾತಿಯಲ್ಲಿರ್ತಕ್ಕಂಥದ್ದನ್ನ 3Bಯಲ್ಲಿ ಕ್ರಿಯೇಟ್ ಮಾಡಿ ಹಿಂಗೆ ಹಾಕಿದ್ದಾರೆ, ಇದು ತಪ್ಪು, ನಮಗೆ ಸಿಗಬೇಕಾದ ಸಂವಿಧಾನಬದ್ಧವಾದ ಹಕ್ಕು ನಮಗೆ ಸಿಗಬೇಕು. ಆದ್ದರಿಂದ ನಾವು ಈ ಒಳ ಮೀಸಲಾತಿಯನ್ನು ಒಪ್ಪೋದಿಲ್ಲ, ಈ ಜಾತಿ ಗಣತಿಯನ್ನು ಅನುಷ್ಠಾನಕ್ಕೆ ತರೋದು ನಾವು ಒಪ್ಪೋದಿಲ್ಲ, ಇದು ನಮ್ಮ ಒಪ್ಪಿಗೆ ಇಲ್ಲ ಅಂತ ಖಂಡಿತ ಒಂದು ಪತ್ರ ಬರೆದು ಎಲ್ಲರೂ ಹಾಕ್ತೀರಾ ಅಂತ ನಂಬಿ ನಾನು ಈ ವಿಡಿಯೋ ಮಾಡಿದ್ದೀನಿ. ಯಾಕೆಂದರೆ ನನಗೆ ಹುಷಾರಿಲ್ಲ. ಆ್ಯಕ್ಚುಲಿ ನನಗೆ ಈಗ ಆಪ್ರೇಷನ್ ಆಗಿ 20 ದಿನ ಆಯಿತು, ಓಡಾಡೋಂಗಿಲ್ಲ, ಜಾಸ್ತಿ ಮಾತಾಡೋಂಗಿಲ್ಲ. ಆದರೂ ಕೂಡ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು ಅಂತ ನಾನು ಈ ವಿಡಿಯೋ ಮಾಡೀನಿ. ಬಂಧುಗಳೇ, ದಯವಿಟ್ಟು ನೀವು ಎಷ್ಟರ ಮಟ್ಟಿಗೆ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ನಾನು ಹೊರಗಡೆ ಹೋಗಂಗಿಲ್ಲ ಅನ್ನೋದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ತಪ್ಪಿದರೆ ನಿಮಗೇನಾರ ನಾನು ಮಾಡಿದ್ದು ತಪ್ಪು ಅನಿಸಿದರೆ ಕ್ಷಮೆ ಇರಲಿ. ಎಲ್ಲ ಒಕ್ಕೂಟದವರು ಕೆಲಸ ಮಾಡ್ತಾ ಇದ್ದಾರೆ, ನೀವು ತಪ್ಪು ತಿಳಿಬೇಡ್ರಿ. BD ಹಿರೇಮಠದಿಂದ ಹಿಡಿದು ವಿಶ್ವನಾಥ ಸ್ವಾಮಿ, ದಾರ್ಕೇಶ್ವರಯ್ಯ ಎಲ್ಲರೂ ಸೇರಿ ಚೀಫ್ ಸೆಕ್ರೆಟರಿ ಹತ್ರ, ಅಲ್ಲಿ ವಿಧಾನಸೌಧ ಎಲ್ಲ ಕಡೆ ಹೋಗ್ತಾ ಇದ್ದಾರೆ. ಅವ್ರು ಏನು ಕೆಲಸ ಮಾಡಬೇಕು ಅದು ಮಾಡ್ತಾ ಇದ್ದಾರೆ, ಕೋರ್ಟಿಗೂ ಆಗ್ತಾ ಇದ್ದಾರೆ. ಆದರೂ ಕೂಡ ನಿಮ್ಮ ಕಡೆಯಿಂದ ಇಷ್ಟು ಕೆಲಸ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಬೇಡ ಜಂಗಮ.